ನಿಮ್ಮ ನಾಯಕರುಗಳ ಮಧ್ಯದ ಚರ್ಚೆಯಲ್ಲಿ ಕಾರ್ಯಕರ್ತನ ಮನಸ್ಥಿತಿ ಏನಿರ್ಬೋದು ಅನ್ನೋದು ವಿಷಯ ಬರುತ್ತಾ ಸರ್? ಬರುತ್ತೆ ಸರ್, ಬರುತ್ತೆ ಸರ್. ಯೋಚನೆ ಮಾಡ್ತೀರಿ ಕಾರ್ಯಕರ್ತರ ಬಗ್ಗೆ? ಯಾಕಂದ್ರೆ ಕೇಡರ್ ಬೇಸ್ಡ್ ಪಾರ್ಟಿ ನಿಮ್ಮದು, ಮಾತೆತ್ತಿದರೆ ಕಾರ್ಯಕರ್ತರು ದುರ್ಲಭ ಕಾರ್ಯಕರ್ತರು ಅಂತೀರಿ, ಅವ್ರ ವಿಷಯ ಎಲ್ಲ ಚರ್ಚೆ ಮಾಡ್ತೀರಾ ಸರ್? ನಾವು ಹಿಂಗೆ ಮಾಡ್ಕೊಂಡ್ರೆ ಕಾರ್ಯಕರ್ತರ ಸರ್ ಮಾಡ್ತೀವಿ, ಆದರೆ ಕೆಲವು ಜನರಿಗೆ ಆ ಚರ್ಚೆ ಶುರು ಮಾಡ್ತಾರೆ, ಕೊನೆಗೆ ಅವರದ್ದೇ ಸ್ವಂತ ಚರ್ಚೆಗೆ ಮಾತ್ರ ಬರ್ತಾರೆ. ಇಂಥವರು ನಮ್ಮಲ್ಲಿ ಸಂಖ್ಯೆಗಳು ಜಾಸ್ತಿ ಆಗಿದೆ ಸ್ವಲ್ಪ ಈಗ ಹಿಂದಿನಿಂದ. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಯಾವ ಶಬ್ದವನ್ನು ನಾವು ಪ್ರಯೋಗ ಮಾಡ್ತವೋ ಆ ಶಬ್ದಕ್ಕೆ ಗೌರವ ಕೊಡುವ ರೀತಿಯಲ್ಲಿ ಪಕ್ಷದ ನಾಯಕರು ನಡ್ಕೊಳ್ಳಿಲ್ಲ ಅಂತ ಹೇಳಿದರೆ ಅವರು ನಾಯಕರಾಗಿರಲಿಕ್ಕೆ ಅನರ್ಹರು ಅಂತೇಳಿ ನಾನು ತಿಳ್ಕೊಂಡು. ಅಲ್ಲ, ನನ್ನ ಪ್ರಶ್ನೆ ಇರೋದು ಇವತ್ತು ನಾಳೆ ಸರಿ ಹೋಗ್ಬೋದಪ್ಪ, ಇದು ಏನೋ ಬಗೆಹರಿಸ್ಬೋದು ನಾಯಕರುಗಳು. ನಾಳೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಬರುತ್ತೆ. ನಿಮ್ಮದೇ ಮುಖಂಡರು ನಿಮ್ಮದೇ ಕಾರ್ಯಕರ್ತರ ಮುಂದೆ ಹೋಗಿ ಯಾವ ಮುಖ ಇಟ್ಕೊಂಡು ಹೋಗ್ತೀರಿ? ಬನ್ನಿ ಪ್ರಚಾರ ಮಾಡೋಣ, ಬನ್ನಿ ಬ್ಯಾನರ್ ಕಟ್ಟೋಣ, ಬನ್ನಿ ಪೋಸ್ಟರ್ ಅಂಟಿಸೋಣ, ಯಾವ ಮುಖ ಇಟ್ಕೊಂಡು ಹೋಗೋಕ್ಕಾಗುತ್ತೆ? ಸರ್ ನಾನು ಇದನ್ನೇ ಹೇಳ್ತಾ ಇರೋದು. ನಾನು ಮೊನ್ನೆಯಿಂದ ನಾನು ಇದೆಲ್ಲ ಪ್ರಾರಂಭ ಆಗಿ ಒಂದು 2-3 ತಿಂಗಳಿಂದ ನಾನು ದೆಹಲಿಗೆ ಹೋದಾಗ ಕೂಡ ನಮ್ಮ ನಾಯಕರ ಜೊತೆ ಇದೇ ಹೇಳಿರೋದು. ನಮ್ಮ ಕಾರ್ಯಕರ್ತರು ನಮಗೇನು ತೊಂದರೆಗಳಿಲ್ಲ, ನಮ್ಮ ಕಾರ್ಯಕರ್ತರಲ್ಲಿ ಹೋಗೋಕ್ಕಾಗಲ್ಲ. ವೋಟರ್ಸಲ್ಲಿ ಹೋಗೆ ಸಾಕು, ನೋಡಿದ್ದೀನಿ ನಿಮ್ಮದು, ಅಲ್ಲಿ ನೋಡಿದ್ದೀನಿ, ಇಲ್ಲಿ ನೋಡಿದ್ದೀನಿ ಅಂತ ಹೇಳುವಂಥ ಭಾವನೆಗಳು ನಮ್ಮ ಕಾರ್ಯಕರ್ತರಲ್ಲಿದ್ದಾವೆ. ನಾವು ಬೇರೆ ಏನೂ ಮಾಡೋದು ಬೇಡ, ನಮ್ಮ ಕಾರ್ಯಕರ್ತರಿಗೆ ಒಂದು ನೆಮ್ಮದಿ ಕೊಡುವಂಥ ಒಂದು ಸಹಮತದ, ವಿಶ್ವಾಸದ ಒಂದು ಸಂಘಟನೆಯನ್ನು ಮುನ್ನಡೆಸಿಕೊಂಡು ಹೋಗುವಂಥ ಕೆಲಸ ಕಾರ್ಯಗಳು ಆಗಬೇಕಾಗಿದೆ. ಅದಕ್ಕೆ ಕೇಂದ್ರದವರು ಏನು ಮಾಡ್ತಾರೋ ಅದನ್ನು ಕೇಂದ್ರದವ್ರು ಮಾಡಬೇಕು ಅಂತ ಹೇಳಿ ನಾನು ಕೈ ಮುಗಿದವರಲ್ಲಿ ಕೇಳಿಕೊಂಡಿದ್ದೀನಿ. ಎಸ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.